ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಯಾವ ಹೆದ್ದಾರಿಗೂ ಕಮ್ಮಿ ಇಲ್ಲದ ರಾಜಮಾರ್ಗ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಸಿಗ್ನಲ್ ಇಲ್ಲ, ಟೋಲ್ ಇಲ್ಲ, ಟ್ರಾಫಿಕ್ ಜಂಜಾಟವಿಲ್ಲ. ಮೈಸೂರು ರಸ್ತೆ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ ವರೆಗೆ ಈ ರಸ್ತೆ ಸಂಪರ್ಕ ಕಲ್ಪಿಸಲಿದೆ. ಎಸ್ ಎಂ ಕೃಷ್ಣ ರಸ್ತೆ ಅಂತ ನಾಮಕರಣ ಕೂಡಗೊಂಡಿದೆ. ಈ ಮಾರ್ಗ ಬಿಡಿಎ ಕನಸಿನ ಕೂಸು. ನಾಳೆ ಕೃಷ್ಣ ಪಥ ಸಂಚಾರಕ್ಕೆ ಮುಕ್ತವಾಗಲಿದೆ. ಬೆಂಗಳೂರು ದಕ್ಷಿಣ ಪಶ್ಚಿಮ ಬೆಸುಗೆ ಸಿದ್ಧವಾಯಿತು ರಾಜಮಾರ್ಗ ಲೋಕಾರ್ಪಣೆಗೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಹೆಮ್ಮೆಯ ಕಾಣಿಕೆ. ನಾಳೆಯಿಂದ ಮುಕ್ತ ಕೃಷ್ಣ ಪಥ ಸಂಚಾರಕ್ಕೆ. ಇದು ಲೋಕಾರ್ಪಣೆಗೆ ಸಿದ್ಧವಾಗಿರುವ ಬೆಂಗಳೂರಿನ ರಸ್ತೆಯೊಂದರ ವಿಹಂಗಮ ನೋಟ. ಯಾವ ಹೆದ್ದಾರಿಗೂ ಕಮ್ಮಿ ಇಲ್ಲ ಈ ರಾಜಮಾರ್ಗ. ದಕ್ಷಿಣ ಬೆಂಗಳೂರು ಹಾಗೂ ಪಶ್ಚಿಮ ಬೆಂಗಳೂರಿಗೆ ಸಂಪರ್ಕ ಸೇತುವೆಯಾಗಲಿದೆ ಈ ದಾರಿ. ಇದು ಬೆಂಗಳೂರು ಅಭಿವೃದ್ಧಿಯ ಪಯಣಕ್ಕೆ ಮತ್ತೊಂದು ಹೆಮ್ಮೆಯ ಸೇರ್ಪಡೆ. ಈ ಮಾರ್ಗದ ಹೆಸರು ಎಸ್ ಎಂ ಕೃಷ್ಣ ರಸ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮಹೋನ್ನತ ಕೊಡುಗೆ. ನಾಳೆ ಕೆಂಪೇಗೌಡರ ಜಯಂತಿಯಂದೇ ಇದು ಲೋಕಾರ್ಪಣೆಗೊಳ್ಳಲಿದೆ. ನಾಡಪ್ರಭು ಕೆಂಪೇಗೌಡರ ಬಡಾವಣೆಗೆ ಹೊಂದಿಕೊಂಡಂತೆ ಬಿಡಿಎ ನಿರ್ಮಿಸಿರುವ 10.7 ಕಿಲೋಮೀಟರ್ ಉದ್ದದ ಮೇಜರ್ ಆರ್ಟೆರಿಯಲ್ ರಸ್ತೆ ನಾಳೆ ಉದ್ಘಾಟನೆಗೊಳ್ತಿದೆ. ಇದಕ್ಕೆ ಎಸ್ ಎಂ ಕೃಷ್ಣ ರಸ್ತೆ ಅಂತ ಹೇಳಿ ನಾಮಕರಣ ಮಾಡಲಾಗಿದೆ. ಮೈಸೂರು ರಸ್ತೆಯ ಚಲಘಟ್ಟ ಮೆಟ್ರೋ ನಿಲ್ದಾಣದ ಮಾಗಡಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಈ 10 ಪಥಗಳ ಟೋಲ್ ಮುಕ್ತ ಹೆದ್ದಾರಿಯು ನೈಸ್ ರಸ್ತೆಗೆ ಪರ್ಯಾಯವಾಗಿದೆ. ಕೈಗಾರಿಕಾ ವಲಯಗಳಿಗೆ ವೇಗದ ಸಾರಿಗೆ ಸಂಪರ್ಕ ಕೊಡುವ ಮೂಲಕ ಹೊಸ ಉದ್ಯೋಗಾವಕಾಶ ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ಇದು ಚೈತನ್ಯ ತುಂಬಲಿದೆ. ಪೂರಾ ಕಟ್ಟಿ ಸೂರು ಕೊಟ್ಟ ಆಲಾಬೇಲ ತಾನೇ ನೆಟ್ಟ ನಾಡಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ. ದಶಪಥ ರಸ್ತೆ ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆವರೆಗೂ 10.7 ಕಿಲೋಮೀಟರ್ ಉದ್ದ. ಬೆಂಗಳೂರಿಗೆ ಬಿಡಿಎ ಕೊಟ್ಟ ಗಿಫ್ಟ್ 631 ಕೋಟಿ ರೂಪಾಯಿ ವೆಚ್ಚ. ಬೆಂಗಳೂರು ದಕ್ಷಿಣ ಪಶ್ಚಿಮದ ಬೆಸುಗೆ 13 ಅಂಡರ್ ಪಾಸ್, 11 ಸೇತುವೆ, 270 ಮೀಟರ್ ಉದ್ದದ ಸುರಂಗ ಮಾರ್ಗ. ನಾಳೆಯಿಂದ ಸಂಚಾರಕ್ಕೆ ಮುಕ್ತ. BDA ಹಾಗೂ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಈ ಒಂದು ಫಂಕ್ಷನ್ ನಡೀತಾ ಇದೆ. ಕೆಂಪೇಗೌಡ ಜಯಂತಿ 2
BDA ಮತ್ತು ಪ್ರಾಧಿಕಾರ ಸೇರಿ ಮಾಡ್ತಾ ಇರೋದು. 25,000 ಜನ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಫಂಕ್ಷನಲ್ಲಿ 10 ಕಿಲೋಮೀಟರ್ MAR ರೋಡ್ ಡಾಕ್ಟರ್ ಎಸ್ ಎಂ ಕೃಷ್ಣ ಸಾಬ್ ರೋಡಲ್ಲಿ ಮಾಡ್ತಾ ಇದ್ವಿ. ಆ ಜೊತೆಗೆ 2 ಕಾರ್ಯಕ್ರಮ ನಾವು BDA ಮಾಡ್ತಾ ಇದ್ವಿ. 15 ಲಕ್ಷ ಸಸಿಗಳು ನೆಡ್ತಾ ಇದ್ವಿ. ಅದು 15 ಲ್ಯಾಕ್ ಮಾಡೋದು ಇಡೀ ವಿಶ್ವದಲ್ಲಿ ಫಸ್ಟ್ ಟೈಮ್ ರೆಕಾರ್ಡ್ ಆಗ್ತದೆ. ಗ್ರೀನ್ ಕೋರ್ ಹೆಚ್ಚು ಬರಬೇಕು, ಬ್ಯಾಂಗ್ಳೂರು ಹಿಂದೆ ಹೇಗಿತ್ತು ಅದೇ ಥರ ಬರಬೇಕು ನಮ್ಮ ಆಶೆ. ಅದರಿಂದಾಗಿ 50ನೇ ವರ್ಷದಲ್ಲಿ ಇದು ಮಾಡಬೇಕೆಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆದೇಶ ಮಾಡಿದರು. ಹರೀಶ್ ಸಾಬ್ರು ಖುದ್ದಾಗಿ ಲೀಡರ್ಶಿಪ್ ತಗೊಂಡು ಡೇ ಅಂಡ್ ನೈಟ್ ನಮ್ಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ವಿ ಆರ್ ಥ್ಯಾಂಕ್ಫುಲ್ ಟು ದ ಪೀಪಲ್ ಆಫ್ ಬ್ಯಾಂಗ್ಳೂರ್ for giving this opportunity to Bangalore, to BDA to do this work. ರಾಜಧಾನಿ ಬೆಂಗಳೂರಿನ ಟ್ರಾಫಿಕ್ ಜಾಮ್ಗೆ ಮುಕ್ತಿಯನ್ನ ಹಾಡೋದಕ್ಕೆ ಹಾಗೂ ಉಪನಗರಗಳ ಆರ್ಥಿಕ ಚೈತನ್ಯವನ್ನ ತುಂಬಿಸೋದಕ್ಕೆ ಬಿಡಿಎ ಹೊಸ ರಸ್ತೆಯನ್ನ ಲೋಕಾರ್ಪಣೆಗೊಳಿಸ್ತಾ ಇದೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವೇ ಈ ಹೊಸ ರಸ್ತೆ ಲೋಕಾರ್ಪಣೆಯಾಗುತ್ತೆ. ಇದಕ್ಕೆ SM ಕೃಷ್ಣ ರಸ್ತೆ ಅನ್ನುವಂತಹ ನಾಮಕರಣವನ್ನ ಬಿಡಿಎ ಮಾಡಿದೆ. ಸೊ ಮೈಸೂರು ರಸ್ತೆ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ಗೆ ಸಂಪರ್ಕ ಕಲ್ಪಿಸುವಂತಹ ಟೋಲ್ ರಹಿತ ರಸ್ತೆ ಇದು. ಒಂದ್ ಕಡೆಯಿಂದ ಸಿಗ್ನಲ್ ಕೂಡ ಇಲ್ಲ, ಟೋಲ್ ಕೂಡ ಇಲ್ಲ. ಹಣ ಉಳಿತಾಯದ ಜೊತೆಗೆ ನಿಮ್ಗೆ ಸಮಯ ಕೂಡ ಉಳಿತಾಯ ಆಗುತ್ತೆ. ನಾಳೆಯಿಂದ ಈ ರಸ್ತೆ ಸಂಚಾರಕ್ಕೆ ಮುಕ್ತವಾಗುತ್ತೆ. ಬೆಂಗಳೂರಿನ ನಾನಾ ಭಾಗದ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವನ್ನ ಕಲ್ಪಿಸುತ್ತೆ. ಅದು ಪೀಣ್ಯದಿಂದ ಬರೋರ್ಗಿರ್ಬೋದು, ಮಾಗಡಿ ರೋಡ್, ಕೆಂಗೇರಿ, ಮೈಸೂರು ರಸ್ತೆ, ಜೊತೆಗೆ ಹಾಸನ ಭಾಗ, ಕುಣಿಗಲ್ ಭಾಗ, ಮಂಡ್ಯ, ರಾಮನಗರ ಈ ಎಲ್ಲ ಭಾಗಗಳಿಂದ ಸಂಚಾರ ಮಾಡೋರ್ಗೆ ನೈಸ್ ರಸ್ತೆಯ ಪರ್ಯಾಯವಾಗಿ ಈ ರಸ್ತೆ ಅನುಕೂಲ ಆಗುತ್ತೆ. ಅಲ್ಲಿ ಟೋಲ್ ಕಟ್ಟಬೇಕು, ಬಟ್ ಈ ರಸ್ತೆ ಏನಿದೆ ಅಲ್ಲಿ ಟೋಲ್ ಕೂಡ ಕಟ್ಟಬೇಕಾಗಿಲ್ಲ. ತುಂಬಾ ವೇಗವಾಗಿ ಹೋಗುತ್ತೆ. ಆಲ್ಮೋಸ್ಟ್ ನಿಮ್ಮ ಸಮಯ ಏನಿದೆ 40 ನಿಮಿಷಗಳಿಗೆ ಇಳಿಕೆ ಆಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಯೂಸ್ ಆಗುತ್ತೆ ಈ ರಸ್ತೆ. ಇನ್ನು ಇದರ ಸ್ಪೆಷಾಲಿಟಿಯನ್ನ ನೋಡೋದಾದ್ರೆ ಬರೋಬ್ಬರಿ 631 ಕೋಟಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣವನ್ನ ಬಿಡಿಎ ಮಾಡ್ತಾ ಇದೆ. 3 ಪ್ರಮುಖ ಅಂಡರ್ ಪಾಸ್ ಬರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಈ ಮಧ್ಯ ರೈತರ ಅಂದ್ರೆ ಯಾರೆಲ್ಲ ಭೂ ಸ್ವಾಧೀನಕ್ಕೆ ಅನುಕೂಲವನ್ನ ಮಾಡಿಕೊಟ್ರು, ದಾನವನ್ನ ಮಾಡಿದ್ರು ಭೂಮಿಯನ್ನ, ಅವರ ಹೆಸರುಗಳನ್ನ ಕೂಡ ಹಾಕಿಸ್ತಾರಂತೆ. ಇದೊಂದು ಈ ಬಾರಿಯ ಸ್ಪೆಷಾಲಿಟಿ ರಸ್ತೆದು. ಇನ್ನು 3 ಪ್ರಮುಖ ಅಂಡರ್ ಪಾಸ್ ಬರುತ್ತೆ, 11 ಸೇತುವೆಗಳು ಬರುತ್ತೆ, ಆಮೇಲೆ 270 ಮೀಟರ್ ಉದ್ದದ ಸುರಂಗ ಮಾರ್ಗ ಇರುತ್ತೆ. ಸೊ 6 ಜಂಕ್ಷನ್ಸ್ ಗಳು ಬರೋದ್ರಿಂದ ನಿಮ್ಗೆ ಯೂಟರ್ನ್ಗೂ ಕೂಡ ಈಸಿ ಆಗುತ್ತೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ ಏನಿದೆ, ಎಲ್ಲ 9 ಬ್ಲಾಕ್ ಏನಿದೆ ಅವರಿಗೆ ಒಂದು ಹಂತದಲ್ಲಿ ಇದು ಸಂಚಾರಕ್ಕೆ ಕೊಂಡಿಯ ರೀತಿಯಲ್ಲಾಗಿದೆ. ಅಷ್ಟೇ ಅಲ್ಲ, ಇಲ್ಲಿನ ಸ್ಥಳೀಯ ಗ್ರಾಮಗಳಲ್ಲಿ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚುತ್ತೆ. ಕೈಗಾರಿಕೆಗಳಿಗೂ ಕೂಡ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಸಾಕಷ್ಟು ಕೈಗಾರಿಕಾ ಚಟುವಟಿಕೆಗಳು ಎಸ್ಪೆಷಲಿ ಸಣ್ಣ ಕೈಗಾರಿಕೆಗಳಿಗೆ ಇನ್ನಷ್ಟು ಗರಿಗೆ ತರುವ ರೀತಿಯಲ್ಲಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಲೋಕಲ್ ಅವ್ರಿಗೆಲ್ಲ ಅನುಕೂಲ ಆಗಿದೆ. ಮಾಡಿದ್ದು ಎಲ್ಲರಿಗೂ ಅನುಕೂಲ ಆಗಿದೆ. ಚೆನ್ನಾಗಿದೆ. ರೋಡ್ ಚೆನ್ನಾಗಿದೆ. ನಾವು ಕನ್ಸ್ಮನ್ಸಲ್ಲಿ ಅನ್ಕೊಂಡಿರಲಿಲ್ಲ ಈ ತರ ರೋಡ್ ಡೆವಲಪ್ ಆಗುತ್ತೆ ಅಂತ. ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಫಸ್ಟ್ ಎಲ್ಲ ಬಳಸ್ಕೊಂಡು ಹೋಗ್ಬೇಕಿತ್ತು, ಮೈಸೂರಿಗೆ ಹೋಗಿದ್ರೆ ಇವಾಗ ಏನಿಲ್ಲ, ಸ್ಟ್ರೇಟ್ ಒಂದೇ ರೋಡಲ್ಲೇ ಹೋಗ್ಬೋದು. PRR2 ರಸ್ತೆಯು ಬೆಂಗಳೂರು ನಗರದ ವಾಹನ ದಟ್ಟಣೆಯನ್ನ ತಡೆಗಟ್ಟುವಲ್ಲಿ ಯಶಸ್ವಿಯಾಗಲಿದೆ. ಈ ರಸ್ತೆ ಕಂಬಿಪುರ, ಕೊಮ್ಮಘಟ್ಟ ಹಾಗೂ ಕೆಂಚನಪುರ ಪ್ರದೇಶಗಳಿಗೆ ಸುಗಮ ಸಂಪರ್ಕವನ್ನ ಒದಗಿಸಲಿದೆ. ಜೊತೆಗೆ ಮೈಸೂರು, ಮಾಗಡಿ, ಹಾಸನ, ಕುಣಿಗಲ್, ಮಂಡ್ಯ ಹಾಗೂ ರಾಮನಗರ ಭಾಗಗಳಿಂದ ಬೆಂಗಳೂರಿಗೆ ಸಂಚರಿಸುವ ಸಾವಿರಾರು ಪ್ರಯಾಣಿಕರಿಗೆ ಸಮಯ ಉಳಿತಾಯ ಮಾಡುವ ಪ್ರಮುಖ ಮಾರ್ಗವಾಗಲಿದೆ. ನಾಳೆ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಸ್ವಲ್ಪ ಅದ್ದೂರಿಯಾಗಿ ಒಂದು ಆಚರಣೆಯನ್ನು ಇಟ್ಕೊಂಡಿದ್ದೀವಿ. ನಾವು ನಾಡಪ್ರಭು ಕೆಂಪೇಗೌಡ ಲೇಔಟಲ್ಲೇ ಎಲ್ಲಿ ನಾವು ಹೊಸದಾಗಿ SM ಕೃಷ್ಣ ಅವರ ಹೆಸರಲ್ಲಿ ಮಾಗಡಿ ಕಡೆಯಿಂದ ಬರುವಂಥ ರಸ್ತೆ ಚಲ್ಲಘಟ್ಟ ಮೈಸೂರು ರೋಡಿಗೆ ಸೇರುವಂಥ 10.7 ಕಿಲೋಮೀಟರ್ನ 10 ರಸ್ತೆ ಇರುವಂಥ ಅಂದರೆ 10 ಲೈನ್ಸ್ ಇರುವಂತ ರಸ್ತೆಯ ಉದ್ಘಾಟನೆ ಅದು ಸನ್ಮಾನ್ಯ SM ಕೃಷ್ಣ ಅವರ ಹೆಸರಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ನಾವು 15 ಲಕ್ಷ ಗಿಡಗಳನ್ನ, ನೇಟಿವ್ ಪ್ಲಾಂಟ್ಸ್ ಅಂದ್ರೆ ನಾಟಿ ಗಿಡಗಳನ್ನ ನಡುವಂತ ಒಂದು ಕಾರ್ಯಕ್ರಮ ಕೂಡ ರೂಪಿಸಿದೀವಿ. ಅದರಲ್ಲಿ ಹೆಚ್ಚು ಕಮ್ಮಿ 50 ರಿಂದ 60 ಸಾವಿರ ಜನ ವಾಲಂಟಿಯರ್ಸ್ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ತುಂಬಾ ಜನ ಎಲ್ಲ ಎನ್ರೋಲ್ ಆಗಿದ್ದಾರೆ. ನಾಳೆ ಬೆಳಿಗ್ಗೆ ಅದು ನಾವು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಸೃಷ್ಟಿಸುವಂತ ಕೆಲಸ ಕೂಡ ಅದ್ರ ಮುಖಾಂತರ ಮಾಡ್ತಾ ಇದ್ದೀವಿ.
ಯಾವುದೇ ಟೋಲ್ ಶುಲ್ಕವಿಲ್ಲದೆ ಸಾರ್ವಜನಿಕರಿಗೆ ಮುಕ್ತವಾಗಿರುವ ಎಸ್ಎಂ ಕೃಷ್ಣ ರಸ್ತೆಯು ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರಿನ ನಡುವಿನ ಸಂಪರ್ಕ ಬೆಸೆಯುವಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸಲಿದೆ. ಸಂಚಾರ ದಟ್ಟಣೆಯ ನಿವಾರಣೆ ಹಾಗೂ ನಗರಾಭಿವೃದ್ಧಿಗೆ ಮಹತ್ವದ ಕೊಡುಗೆ ಕೊಡಲಿದೆ. ನಾಡಪ್ರಭು ಕೆಂಪೇಗೌಡರ ಬಡಾವಣೆಯ ಅಭಿವೃದ್ಧಿಯಲ್ಲಿಯೂ ಕೂಡ ಬಿಡಿಎ ಮಹತ್ವದ ಪಾತ್ರ ವಹಿಸಿದೆ. ಸಾವಿರಾರು ಕುಟುಂಬಗಳಿಗೆ ನಿವೇಶನ, ರಸ್ತೆ, ಉದ್ಯಾನ, ಕುಡಿಯುವ ನೀರು ಮತ್ತು ಇತರೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಯೋಜಿತ ನಗರಾಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದೆ. ಈ ಬಡಾವಣೆಗೆ ಹೊಂದಿಕೊಂಡಂತಿರುವ ಇತರೆ 11 ಗ್ರಾಮಗಳಲ್ಲಿಯೂ ಸಹ ನೈರ್ಮಲೀಕರಣವನ್ನ ಕಾಪಾಡಿಕೊಳ್ಳಲು ಒಳಚರಂಡಿ ವ್ಯವಸ್ಥೆಯನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಕಲ್ಪಿಸಿದೆ. ಈ ಬಡಾವಣೆಯು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಪ್ರಮುಖ ವಸತಿ ಕೇಂದ್ರವಾಗಿ ಬೆಳೆಯುವ ಎಲ್ಲಾ ಸಾಧ್ಯತೆಗಳಿವೆ. ತುಂಬಾ ಬಹಳ ಬೇಗ ರೋಡ್ ಮಾಡಿಸಿದ್ರು, ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ. ಇದು ತುಂಬಾ ಅನುಕೂಲ ಆಗುತ್ತೆ, ಜನಗಳು ಬಹಳ ತುಂಬಾ ಅನುಕೂಲ ಆಗುತ್ತೆ. ಇದು ಹಿಂಗೆ ಕಂಟಿನ್ಯೂ ಆಗಿ ಮುಂದಕ್ಕೆ ಬೆಂಗಳೂರಿಗೆ ಒಳ್ಳೆ ಫ್ಯೂಚರ್ ಇದೆ. ಒಂದ್ ಈ ತರ ಅಭಿವೃದ್ಧಿಗಳು ನಡೀತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಸಿಗಳು ನೆಡ್ತಾ ಇದ್ದಾರೆ, ತುಂಬಾ ಅಗಲ ಪೇಸ್ಗಳು ಬಿಟ್ಟು ದೊಡ್ಡ ರೋಡ್ ತರ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಜಾಗಗಳನ್ನ ಉಳಿಸ್ಕೊಂಡು ಮಾಡಿದ್ದಾರೆ. ಈ ರೋಡ್ಗಳಲ್ಲಿ ಮಧ್ಯ ಮರಗಳನ್ನ ಹಾಕಿ ತುಂಬಾ ಏನಾರ ಮಧ್ಯದಲ್ಲಿ ಕೇಬಲ್ಗಳು ಇನ್ನೊಂದ್ ಏನಾರ ಬಂದ್ರೆ ರೋಡ್ ಟಚ್ ಆಗ್ದಂಗೆ ಮಾಡಿದ್ದಾರೆ. ಒಳ್ಳೆ ಪ್ಲಾನ್ ಮಾಡಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮುಂದಿನ ಡೆವಲಪ್ಮೆಂಟ್ ಕಾಂಗ್ರೆಸ್ ಚೆನ್ನಾಗಿ ಮಾಡ್ತಾ ಇದೆ. ಮುಂದೆ ಹಿಂಗ್ ಮಾಡ್ಕೊಂಡು ಹೋದ್ರೆ ಬಹಳ ಒಳ್ಳೇದಾಗುತ್ತೆ. ಕೆಂಪೇಗೌಡರ ದೂರದೃಷ್ಟಿ, ಎಸ್ಎಂ ಕೃಷ್ಣ ಅವರ ಅಭಿವೃದ್ಧಿ ಚಿಂತನೆ ಮತ್ತು ಬಿಡಿಎಯ ಕಾರ್ಯಕ್ಷಮತೆಯ ಫಲವೇ ನಾಡಪ್ರಭು ಕೆಂಪೇಗೌಡರ ಬಡಾವಣೆ. ಇಲ್ಲಿನ ಎಸ್ಎಂ ಕೃಷ್ಣ ರಸ್ತೆ ಈ ಅಭಿವೃದ್ಧಿಯ ಪಯಣಕ್ಕೆ ಮತ್ತೊಂದು ಹೆಮ್ಮೆಯ ಸೇರ್ಪಡೆಯಾಗಿದೆ. ಬಿಡಿಎ ನಿರ್ಮಿಸಿರುವ ಈ ರಸ್ತೆಯು ತಾಂತ್ರಿಕ ನಾವೀನ್ಯತೆಗೆ ಸಾಕ್ಷಿಯಾಗಿದೆ. 10.7 ಕಿಲೋಮೀಟರ್ ಉದ್ದದ ಈ ರಸ್ತೆ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನಿಂದ ಮೈಸೂರು ರಸ್ತೆಯ ಚಲಘಟ್ಟ ಮೆಟ್ರೋ ನಿಲ್ದಾಣದವರೆಗೂ ಕೂಡ ನೇರ ಸಂಪರ್ಕ ಕಲ್ಪಿಸಲಿದೆ. 10 ಪಥಗಳ ಈ ವಿಶಾಲ ಹೆದ್ದಾರಿಯು 330 ಅಡಿ ಅಗಲದ ಸುರಂಗ ಮಾರ್ಗ ಮತ್ತು ಅತ್ಯಾಧುನಿಕ ಸರ್ವಿಸ್ ರಸ್ತೆಗಳನ್ನ ಒಳಗೊಂಡಿದೆ. ಪೀಣ್ಯ, ಮಾಗಡಿ ರಸ್ತೆ, ಮೈಸೂರು ರಸ್ತೆ, ಕೆಂಗೇರಿ, ಬಿಡದಿ ಹಾಗೂ ರಾಮನಗರದ ಕೈಗಾರಿಕಾ ವಲಯಗಳಿಗೆ ಇದು ವೇಗದ ಸಂಪರ್ಕ ಒದಗಿಸಲಿದೆ. ಕೆಂಪೇಗೌಡ ಓಟ ಮತ್ತು ಕೆಂಪೇಗೌಡ ನಡಿಗೆ ಇದೆರಡನ್ನೂ ಕೂಡ ಬೆಳಿಗ್ಗೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಗಿಡ ನೆಡೋದು, ನಡಿಗೆ ಮತ್ತು ಓಟ, ನಂತರ ರಸ್ತೆ ಉದ್ಘಾಟನೆ, ಅದಾದ ಮೇಲೆ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮ, ಇವೆಲ್ಲವೂ ನಾಳೆ ಒಂದು ಅದ್ದೂರಿಯಾದಂತಹ ಇದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ಒಂದು ದೂರದೃಷ್ಟಿಯಲ್ಲಿ ಈ ಗಿಡ ನಡುವಂತ 15 ಲಕ್ಷ ಗಿಡಗಳನ್ನ ಮಿಯಾವಾಕಿ ಸಿಸ್ಟಮ್ ಅಲ್ಲಿ ನಡ್ತೀವಿ, ಜಪಾನೀಸ್ ಇದರಲ್ಲಿ. ಸೊ ಇದೊಂದು ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದೀವಿ. ಗ್ಲೋಬಲ್ ವಾರ್ಮಿಂಗು, ಈ ವರ್ಷ ಸೆಕೆ ಬಿಸಿಲು ಎಲ್ಲ ಯಾವ ತರ ಇತ್ತು ಅಂತ ನಾವು ಪ್ರತಿಯೊಬ್ಬರಲ್ಲಿ ಗಿಡ ಬೆಳೆಸಿ ಅದನ್ನ ಉಳಿಸುವಂಥದ್ದನ್ನ ನಮ್ಮ ಮನಸ್ಸಲ್ಲಿ ಬರ್ಬೇಕದು. ಸುಮ್ಮನೆ ಬರೀ ನಾವು ಪ್ರಚಾರಕ್ಕೆ ಮಾಡಿದ್ರೆ ಆಗಲ್ಲ, ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದಕ್ಕೆಲ್ಲರೂ ಬನ್ನಿ, ಸಹಕರಿಸಿ, ಭಾಗಿಯಾಗಿ ಒಂದು ಚರಿತ್ರೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಆ ಚರಿತ್ರೆಯಲ್ಲಿ ಭಾಗವಹಿಸುವಂತ ಅವಕಾಶ ನಿಮ್ಗಿದೆ, ಬಂದು ಅದರಲ್ಲಿ ಭಾಗವಹಿಸಿ. ಕೆಂಪೇಗೌಡ ಅವರ 517ನೇ ಜಯಂತಿ ಅಂದ್ರೆ ನಾಳೆ ಎಸ್ಎಂ ಕೃಷ್ಣ ಅವರ ರಸ್ತೆ ಲೋಕಾರ್ಪಣೆಯಾಗಲಿದೆ. ಈ ಮೂಲಕ ಬೆಂಗಳೂರು ನಗರವನ್ನ ಆಧುನಿಕ ಮತ್ತು ಜಾಗತಿಕ ನಗರವನ್ನಾಗಿ ರೂಪಿಸುವ ಕನಸು ಕಂಡಂತಹ ಎಸ್ಎಂ ಕೃಷ್ಣ ಅವರ ದೂರದೃಷ್ಟಿಗೆ ಗೌರವ ಸಮರ್ಪಿಸುವುದರ ಜೊತೆಗೆ ನಗರದ ಸಂಚಾರ ದಟ್ಟಣೆಯನ್ನ ತಗ್ಗಿಸುವಲ್ಲಿ ಮಹತ್ತರ ಪಾತ್ರವನ್ನ ನಿರ್ವಹಿಸಲಿದೆ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಡಿ.ಕೆ. ಅವರ ಆಡಳಿತದಲ್ಲಿ ಈ ರೀತಿಯ ಇನ್ನಷ್ಟು ಜನಸ್ನೇಹಿ ಯೋಜನೆಗಳು ಬೆಂಗಳೂರು ಹಾಗೂ ರಾಜ್ಯಕ್ಕೂ ಕೂಡ ಸಿಗಲಿವೆ. ಹೀಗೆ ಬೆಂಗಳೂರಿನ ಅಭಿವೃದ್ಧಿ ಪಥಕ್ಕೆ ಮತ್ತೊಂದು ರಸ್ತೆ ಸೇರ್ಪಡೆಗೊಂಡಂತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.